ಇಂದಿನ ಒಂದು ವಿಚಾರವನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಂದಿನ ಒಂದು ವಿಚಾರ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿಕ್ಷಣ ಮತ್ತು ಸಂಸ್ಕಾರ ಅನ್ನುವಂತಹ ಒಂದು ವಿಚಾರದ ಕುರಿತು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಾನಿಲ್ಲಿ ಇಷ್ಟಪಡ್ತಾ ಇದ್ದೀನಿ. ನೋಡ್ರಿ, ಶಿಕ್ಷಣ ಮತ್ತು ಸಂಸ್ಕಾರ ಬದುಕಿನ ಒಂದು ಮೂಲ ಮಂತ್ರ ಅಂತ ನಾವ್ ಹೇಳ್ಬೋದು. ಶಿಕ್ಷಣ ಎಂದಿಗೂ ಎಡುವಲು ಬಿಡುವುದಿಲ್ಲ, ಸಂಸ್ಕಾರ ಕೆಡಲು ಬಿಡುವುದಿಲ್ಲ. ಈ ಒಂದು ಶಿಕ್ಷಣ ಮತ್ತು ಸಂಸ್ಕಾರ ಇವೆರಡು ಎಷ್ಟು ಒಂದು ಪ್ರಮುಖವಾಗಿರುವಂತಹ ಅಂಶಗಳು ಅಂತಂದ್ರ ಇವೆರಡೂ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವವಾದಂತಹ ಪಾತ್ರವನ್ನ ವಹಿಸ್ತಾವ. ಆಮೇಲೆ ಒಬ್ಬ ವ್ಯಕ್ತಿಯನ್ನ ಉನ್ನತ ಸ್ಥಾನಕ್ಕೆ ಒಯ್ತಾವ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಅದೇ ರೀತಿಯಾಗಿ ಶಿಕ್ಷಣ ಮತ್ತು ಸಂಸ್ಕಾರ ಅನ್ನುವಂತಹ ಒಂದು ಅಂಶಗಳನ್ನ ನಾವು ತಿಳ್ಕೊಳ್ಬೇಕಾದ್ರ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಯಾಕ ಅಂತಂದ್ರ ನಮ್ಮ ಭಾರತೀಯ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿನೇ ಅತ್ಯಂತ ಮಹತ್ವ ಆಗಿರುವಂತಹ ಒಂದ್ ಏನಂತಂದ್ರ ಅಂಶವಾಗಿದೆ. ಎಲ್ಲ ಒಂದು ಪ್ರಪಂಚದಲ್ಲಿ ಎಲ್ಲರೂ ಒಂದು ಒಪ್ಪಿಕೊಳ್ಳುವಂತಹ ಒಂದು ಸಂಸ್ಕೃತಿಯನ್ನ ಇದು ಒಳಗೊಂಡಿದೆ. ಈ ಸಂಸ್ಕೃತಿಯ ಭಾಗನೇ ನಾವು ಸಂಸ್ಕಾರ ಅಂತ ಹೇಳಿ ಇಲ್ಲಿ ಹೇಳ್ಬಹುದು. ಈ ಸಂಸ್ಕಾರ ಅನ್ನುವಂಥದ್ದು ಏನಪ್ಪಾ ಅಂತ ನಾವ್ ಇಲ್ಲಿ ಪ್ರಶ್ನೆ ಮಾಡ್ಕೊಂಡಾಗ ಈ ಸಂಸ್ಕಾರ ಅನ್ನುವಂಥದ್ದು ಬದಲಾವಣೆ ಅಥವಾ ಪರಿವರ್ತನೆ ಅನ್ನುವಂಥದ್ದು, ಒಳ್ಳೆಯದನ್ನ ನಾವು ಒಪ್ಪಿಕೊಳ್ಳುವಂತಹ ಮನೋಭಾವವನ್ನೇ ನಾವು ಸಂಸ್ಕಾರ ಅಂತ ಇಲ್ಲಿ ಹೇಳ್ಬೋದು. ಯಾಕ ಅಂತಂದ್ರ ಈ ಒಂದು ನಾವು ಭಾರತದ ಒಂದು ಶಿಕ್ಷಣ ಪದ್ಧತಿಯನ್ನ ನಾವು ಗಮನಿಸ್ತಾ ಬಂದ್ವಿ ಅಂತಂದ್ರ ಪುರಾತನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ಆಗಿನ ಕಾಲದಿಂದಲೂ ಹಿಡಿದು ಇವತ್ತಿನವರೆಗೂ ಏನು ಅಂತಂದ್ರ ಶಿಕ್ಷಣದಲ್ಲಿ ಹಲವಾರು ಒಳ್ಳೆಯ ಅಂಶಗಳನ್ನ ಮಗುವಿಗೆ ಕೊಡ್ತಾ ಬರ್ತಾ ಇದ್ದೀವಿ. ಆದ್ರ ಇಂದಿನ ಒಂದು ಆಧುನಿಕತೆ ಇವತ್ತು ಏನಾಗ್ತಾ ಇದೆ ಅಂತಂದ್ರ ನಾವು ಅಂಕಗಳಿಕೆ ಹಿಂದೆ ಓಡ್ತಾ ಇದ್ದೀವಿ. ಸಂಸ್ಕಾರಕ್ಕೆ ಹೆಚ್ಚಿನ ಒಂದು ಅವಕಾಶಗಳು ಇವತ್ತ ಸಿಗ್ತಾ ಇಲ್ಲ ಮಗುವಿಗೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಏನು ಅಂತಂದ್ರೆ ಸಾಮಾನ್ಯವಾಗಿ ನಮ್ಗೆಲ್ಲ ಕಂಡ್ಬರುವಂತಹ ಒಂದು ಸಮಾಜದಲ್ಲಿ ಕಂಡ್ಬರುವಂತಹ ಅಂಶ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂದ್ರೆ ಇಂದಿನ ಶಿಕ್ಷಣ ಪದ್ಧತಿ ಯಾವ ರೀತಿಯಾಗಿ ವ್ಯವಹಾರಿಕ ಮಟ್ಟವನ್ನ ಮುಟ್ಟಿದೆ ಅನ್ನೋದನ್ನ ನಾವಿಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾವು ಗಮನಿಸಬಹುದಾಗಿದೆ. ಇನ್ನು ಅದೇ ರೀತಿಯಾಗಿ ಏನು ಅಂತಂದ್ರೆ ಸಾಮಾನ್ಯವಾಗಿ ನಮಗೆ ಸಿಗುವಂತಹ ಶಿಕ್ಷಣ ಯಾವ ರೀತಿಯಾಗಿ ಇರಬೇಕು ಅಂತಂದ್ರ ಮನುಷ್ಯನಲ್ಲಿರುವಂತಹ ಕೆಟ್ಟ ಪ್ರವೃತ್ತಿಯನ್ನ ಹೋಗಲಾಡಿಸಿ ಒಳ್ಳೆಯ ಪ್ರವೃತ್ತಿಯನ್ನ ಒಳ್ಳೆಯ ಒಂದು ವಿಚಾರಗಳನ್ನ ಮೈಗೂಡಿಸ್ಕೊಳ್ಳೋದಕ್ಕ ಅವಕಾಶವನ್ನ ಇಲ್ಲಿ ಮಾಡಿಕೊಡ್ಬೇಕು. ಯಾಕಂತಂದ್ರ ನಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾವು ಗಮನಿಸಿದಾಗ ಬಹಳಷ್ಟು ಎಷ್ಟೋ ಒಂದು ಅಂಶಗಳು ಯಾವ ರೀತಿಯಾಗಿ ನಡೀತಾವ ಅಂತಂದ್ರ ಒಂದೇನು ಅಂದ್ರೆ ಶಿಕ್ಷಣವನ್ನ ಪಡ್ಕೊಂಡವರಿಂದನ ಎಷ್ಟೋ ತಪ್ಪುಗಳು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಏನಾಗ್ಬೇಕು ಅಂತಂದ್ರ ಸಂಸ್ಕಾರ ಅನ್ನುವಂಥದ್ದು ಮಗುವಿಗೆ ಇಲ್ಲಿ ಸಿಗ್ತಾ ಹೋಗ್ಬೇಕು ಅನ್ನುವಂಥದ್ದು. ಈಗ ಉದಾಹರಣೆಗೆ ಏನಪ್ಪಾ ಅಂತಂದ್ರ ನಾವು ಹತ್ತಿಯನ್ನ ನೋಡ್ತೀವಿ. ಹತ್ತಿ ಏನಪ್ಪಾ ಅಂತಂದ್ರ ನಾವು ಪ್ರಾರಂಭದಲ್ಲಿ ನೋಡಿದಾಗ ಅದೇನ್ ನಮಗ ಅಷ್ಟೊಂದು ಉಪಯೋಗ ಇಲ್ಲ ಅನಿಸ್ತದ. ಆದ್ರೆ ಅದು ನೂಲಾಗಿ ಬಟ್ಟೆಯಾಗಿ ಪರಿವರ್ತನೆ ಆದಾಗ ಮನುಷ್ಯನ ಉಪಯೋಗಕ್ಕೆ ಅದು ಬರ್ತದ. ಆ ಮನುಷ್ಯನ ಉಪಯೋಗಕ್ಕೆ ಬಂದಾಗ ಅದು ಏನು ಅಂತಂದ್ರ ಅದನ್ನ ಉಪಯೋಗ ಮಾಡ್ಕೊಳ್ತೀವಿ. ಈ ರೀತಿಯಾಗಿ ಹಲವಾರು ಒಂದೇನಂತಂದ್ರ ಅಂಶಗಳಿಗೆ ಇವನ್ನೆಲ್ಲವನ್ನ ಪರಿವರ್ತನೆ ಮಾಡುವಂತಹ ಶಕ್ತಿ ಯಾರಿಗಿದೆ ಅಂತಂದ್ರ ಅದು ಮನುಷ್ಯನಿಗೆ ಇದೆ. ಹಾಗಾದ್ರ ಹೀಗೆ ಇಷ್ಟೆಲ್ಲಾ ಅಂಶಗಳನ್ನ ಹೊಂದಿರುವಂತಹ ಮನುಷ್ಯ ಯಾಕೆ ಇವತ್ತ ಮೌಲ್ಯವನ್ನ ಸಂಸ್ಕಾರವನ್ನ ಪಡೆಯುವಲ್ಲಿ ಯಾಕ ಮನುಷ್ಯ ವಿಫಲನಾಗ್ತಾ ಇದ್ದಾನೆ? ಯಾಕೆ ಈ ಒಂದು ಸಂಸ್ಕಾರ ಮನುಷ್ಯನಿಗೆ ಸಿಗುವಲ್ಲಿ ಕೊರತೆ ಉಂಟಾಗ್ತಾ ಇದೆ ಅನ್ನೋದನ್ನ ನಾವು ನೋಡಿದಾಗ ಇಂದಿನ ಒಂದು ಆಧುನಿಕ ಶಿಕ್ಷಣ ಪದ್ಧತಿನೇ ಇದಕ್ಕೆ ಕಾರಣ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಏನು ಅಂತಂದ್ರ ಇವತ್ತ ಮಕ್ಕಳೆಲ್ಲರಿಗೂ ಹೆಂಗಾಗಿದೆ ಅಂತಂದ್ರ ನಾವೆಲ್ಲರೂ ಹೇಳ್ತೀವಿ ಏನಪ್ಪಾ ಅಂತಂದ್ರ ಕಾಂಪಿಟೇಟಿವ್ ವರ್ಲ್ಡ್ ಅಥವಾ ಏನು ಅಂತಂದ್ರ ಸ್ಪರ್ಧಾತ್ಮಕ ಜಗತ್ತು ಅನ್ನುವಂತಹ ಒಂದು ಮನೋಭಾವದಿಂದ ಇವತ್ತ ಎಲ್ಲರಿಗೂ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರ ಕೇವಲ ಅಂಕವನ್ನ ಗಳಿಸ್ಬೇಕು, ಒಳ್ಳೆಯ ಮಾರ್ಕ್ಸ್ ಅನ್ನ ನೀವು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ನಾವಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀವಿ. ಹಾಗಾದ್ರ ಇಂದಿನ ಶಿಕ್ಷಣ ಏನಪ್ಪಾ ಅಂತಂದ್ರ ಯಾವ ಕಡೆಗೆ ಸಾಕ್ತಾ ಇದೆ, ಯಾವ ಕಡೆಗೆ ಹೋಗ್ತಾ ಇದೆ, ಸಂಸ್ಕಾರ ಅಂದ್ರೆ ಏನು, ಸಂಸ್ಕಾರದ ಕೊರತೆ ಇವತ್ತು ನಮಗ ಎದ್ದು ಕಾಣ್ತಾ ಇದೇನೋ ಶಿಕ್ಷಣದಲ್ಲಿ ಅನ್ನುವಂತಹ ಒಂದು ಮನೋಭಾವ. ಇದಕ್ಕೊಂದು ಗುರುರಾಜ್ ಕರ್ಜಗಿಯವರ ಒಂದು ಸಣ್ಣ ಒಂದು ನಿದರ್ಶನವನ್ನ ನಾನು ಇಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಗುರುರಾಜ್ ಕರ್ಜಗಿಯವರ ಸ್ನೇಹಿತರೊಬ್ರು ಇವರು ಒಟ್ಟಿಗೆ ಶಿಕ್ಷಣವನ್ನ ಪೂರೈಸಿ ಅವರು PhD ಯನ್ನ ಪಡ್ಕೊಂಡ್ ನಂತರದ ದಿನಮಾನದೊಳಗ ಮತ್ತೊಂದು PhD ಯನ್ನ ಪಡ್ಕೊಳ್ಳೋದಕ್ಕ ಅವರು ಅಮೆರಿಕ ದೇಶಕ್ಕೆ ಹೋಗ್ಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಒಂದು ಪಾಲಕರ ಹತ್ರ ಅವರು ತಮ್ಮ ಒಂದು ವಿಚಾರವನ್ನು ಹಂಚಿಕೊಂಡಾಗ ಅವರ ಒಂದು ತಂದೆ ಏನಾಗಿರ್ತಾರಂದ್ರ ಒಬ್ಬ ಬಡ ಶಿಕ್ಷಕರಾಗಿರ್ತಾರ. ಆಗ ಅವ್ರ ಏನ್ ಹೇಳ್ತಾರ ಅಂತಂದ್ರ ನನಗ ಇದು ಒಂದ್ ಸ್ವಲ್ಪ ಅಸಾಧ್ಯದ ಮಾತು ಅನ್ನುವಂತಹ ಒಂದು ವಿಚಾರ ಬಂದಾಗ ಅವರ ಮಗನ ಒಂದೇನಂದ್ರ ಉನ್ನತ ಶಿಕ್ಷಣಕ್ಕೆ
ಕಳಿಸ್ಲೇಬೇಕು ಅನ್ನುವಂತಹ ಒಂದು ವಿಚಾರ ಬಂದಾಗ ಅವ್ರು ಏನ್ ಮಾಡ್ತಾ ಇದಾರಂದ್ರ ತಮ್ಮ ಹೊಲವನ್ನ ಮಾರಿಬಿಟ್ಟು ಅವ್ರು ಏನ್ ಮಾಡ್ತಾರ ಅಂತಂದ್ರ ಮಗನನ್ನ ವಿದೇಶಕ್ಕೆ ಕಳುಹಿಸಿಕೊಡ್ತಾರ. ಮಗ ವಿದೇಶಕ್ಕೆ ಹೋಗ್ತಾನ. ಹೋದ್ಮೇಲೆ ಅಲ್ಲಿ ಎಲ್ಲಾ ತನ್ನ ಒಂದು PhD ಯನ್ನ ಪಡ್ಕೊಳ್ಳುವಂತ ಪ್ರಾರಂಭ ಆಗ್ತದ. ಇದೇ ಸಂದರ್ಭದೊಳಗ ಅವ್ರ ಏನ್ ಮಾಡ್ತಾ ಇದಾರಂದ್ರ ಅಲ್ಲಿನೇ ಒಬ್ಬ ತಮ್ಮ ಒಂದು ಅಲ್ಲಿ ಇದ್ದಂತಹ ಒಬ್ಬ ಮಹಿಳೆಯನ್ನ ಇಷ್ಟಪಟ್ಟು ಮದುವೆ ಕೂಡ ಆಗ್ತಾರ. ಆದ್ರ ಮದುವೆ ಆದಂತ ವಿಚಾರವನ್ನ ತಂದೆ ತಾಯಿಯಂದ್ರಿಗೆ ಹೇಳೋದಿಲ್ಲ. ಅದೇ ಸಂದರ್ಭದಲ್ಲಿ ಅವ್ರಿಗೆ ಒಬ್ಬ ಮಗ ಕೂಡ ಜನಿಸ್ತಾ ಇದ್ದಾನ. ಇದೆಲ್ಲಾ ಆದ್ಮೇಲೆ ಅವ್ರ ಒಂದ್ 5 ವರ್ಷ ಕಳೆದ್ಮೇಲೆ ಮರಳಿ ಭಾರತಕ್ಕೆ ಬರ್ತೀನಿ ಅನ್ನುವಂತ ಒಂದು ವಿಚಾರವನ್ನ ತಿಳಿಸ್ತಾರ. ತಿಳಿಸಿದ್ಮೇಲೆ ಅವರ ತಂದೆಗೆ ಎಷ್ಟ್ ಖುಷಿ ಆಗ್ತಂದ್ರ ನನ್ ಮಗ ಬರ್ತಾನ, ಹಾಗಾದ್ರೆ ನನ್ನ ಮಗನನ್ನ ನಾನು ಬರ್ಮಾಡ್ಕೊಳ್ಳೋದಕ್ಕ ಹೋಗ್ಬೇಕು ಅನ್ನುವಂತ ಒಂದು ಹುಮ್ಮಸ್ಸಿನಿಂದ ತಂದೆ ಏನ್ ಮಾಡ್ತಾರ, ಒಂದು ಉತ್ತಮವಾಗಿರುವಂತಹ ಒಂದು ಗುಲಾಬಿ ಹೂವನ್ನ ಹಿಡ್ಕೊಂಡು ಏರ್ಪೋರ್ಟಿಗೆ ಬರ್ತಾರ. ಬೆಳಗಾವಿ ಏರ್ಪೋರ್ಟಿಗೆ ಬಂದಾಗ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಕೂಡ ಏನು ಅಂತಂದ್ರ ತಮ್ಮ ಸ್ನೇಹಿತನನ್ನ ಬರ್ಮಾಡ್ಕೊಳ್ಳೋದಕ್ಕ ಅಲ್ಲಿ ಬರ್ತಾರ. ಬಂದಂತ ಸಂದರ್ಭದಲ್ಲಿ ಅವರ ಒಂದು ತಂದೆಯನ್ನ ನೋಡಿ ಅವ್ರು ಮಾತಾಡಿಸ್ತಾರ. ಏನ್ರಿ ಕಾಕ, ನೀವು ಕೂಡ ನಿಮ್ಮ ಮಗನನ್ನ ಇಲ್ಲಿ ಭೇಟಿ ಆಗೋದಕ್ಕ ಅಥವಾ ಅವನನ್ನ ಸ್ವಾಗತ ಮಾಡೋದಕ್ ಬಂದಿರಿ ಅಂದಾಗ, ಹೌದಪ್ಪ, ನನ್ ಮಗನ್ನ ನೋಡುವಂತ ಒಂದ್ ಹಂಬಲ ಅದ. 5 ವರ್ಷದ ನಂತರ ನನ್ ಭಾರತಕ್ಕೆ ಬರ್ತಾ ಇದ್ದಾನ. ಅವನು ಎಷ್ಟು ಉತ್ತಮವಾಗಿ ಅವನ್ ಬೆಳವಣಿಗೆಯನ್ನ ಹೊಂದಿದಾನ, ನಾನು ಅದನ್ನ ನೋಡ್ಬೇಕು ಅನ್ನುವಂತ ಹಂಬಲ ನನಗಿದೆ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅನ್ನುವಂತ ಒಂದು ವಿಚಾರವನ್ನ ಅವ್ರು ಹೇಳ್ತಾ ಇರ್ತಾರ. ಅಷ್ಟೊತ್ತಿಗೆ ಅವರ ಮಗನ ಆಗಮನ ಆಗ್ತೈತಿ. ಗುರುರಾಜ್ ಕರ್ಜಗಿ ಅವ್ರು ಹೋಗ್ಬಿಟ್ಟು ಅವನನ್ನ ಅವ್ರ ಸ್ನೇಹಿತನನ್ನ ಸ್ವಾಗತ ಮಾಡ್ಕೊಂಡು ಮರಳಿ ಬರ್ತಾ ಇರ್ತಾರ. ಆದ್ರ ಅಲ್ಲಿ ಕೂತ್ಕೊಂಡಂತ ಒಂದ್ ಸ್ಥಳದಲ್ಲಿ ಅವ್ರ ತಂದೆ ಕಾಣೋದಿಲ್ಲ. ಎಲ್ಲಿ ಹೋದ್ರಪ್ಪ ಇವ್ರು ಯಜಮಾನ್ರು ಅಂತ ವಿಚಾರ ಮಾಡ್ತಾ ಅವ್ರು ಅವ್ರ ಸ್ನೇಹಿತನೊಂದಿಗೆ ಏನ್ ಮಾಡ್ತಾ ಇದಾರ, ಅವ್ರ ಜೊತೆಗೆ ಅವರ ಊರಿಗೆ ಹೋಗ್ತಾರ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅಂದ್ರೆ ಸುಮಾರು ಸಮಯದ ನಂತರ ಅವ್ರ ತಂದೆ ಬರ್ತಾರ. ಬಂದ್ಮೇಲೆ ಗುರುರಾಜ್ ಕರ್ಜಗಿ ಅವ್ರು ಹೋಗ್ಬಿಟ್ಟು ಅವ್ರಿಗೆ ಕೇಳ್ತಾರ, ಯಾಕ್ರಿ ನೀವು ಎಲ್ಲಿ ಹೋದ್ರಿ, ನೀವು ನಿಮ್ಮ ಮಗನ ಬರುವಿಗೆ ಅಂತ ನೀವ್ ಅಲ್ಲಿ ಬಂದಿದ್ರಿ, ಅದ್ರ ನಂತರ ನೀವ್ ಅಲ್ಲಿ ಕಾಣ್ಲಿಲ್ಲಲ್ಲ, ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರ, ಇಲ್ಲಪ್ಪ, ನಾನೊಬ್ಬ ಸಾಧಾರಣ ಒಬ್ಬ ಶಿಕ್ಷಕ. ನನ್ನ ಒಂದು ವೇಷಭೂಷಣ ಇವೆಲ್ಲವೂ ಬಹಳಷ್ಟು ಸಾಧಾರಣವಾಗಿದ್ದವು. ಆದ್ರೆ ನನ್ ಮಗ ಒಂದು ವಿದೇಶದಲ್ಲಿ PhD ಯನ್ನ ಮುಗಿಸ್ಬಿಟ್ಟು ಸೂಟು ಬೂಟನ್ನ ಧರಿಸ್ಬಿಟ್ಟು ಸುಮಾರು ಜನ ಪ್ರತಿಷ್ಠಿತ ವ್ಯಕ್ತಿಗಳೊಂದಿಗೆ ಬರ್ತಾ ಇದ್ದ. ಅದೇ ಸಂದರ್ಭದೊಳಗ ಅವನು ನನ್ನನ್ನು ಕೂಡ ನೋಡ್ದ. ಆದ್ರ ಯಾಕೋ ನನಗ ಅವನ ಹತ್ರ ಹೋಗಿ ನಾನ್ ಮಾತಾಡ್ಸಿದ್ರ ಅವನ ಪ್ರತಿಷ್ಠೆಗೆ ಏನಾದ್ರೂ ತೊಂದ್ರೆ ಆಗತ್ತೋ ಏನೋ ಅನ್ನುವಂತ ಒಂದು ಮನೋಭಾವದೊಂದಿಗೆ ನಾನು ಅವನ ಹತ್ರಕ್ಕೆ ಹೋಗ್ಲಿಲ್ಲ, ಹಂಗೆ ವಾಪಸ್ ಬಂದ್ಬಿಟ್ಟೆ ಅಂತ ಹೇಳ್ತಾರ. ನೋಡ್ರಿ, ಇದನ್ನ ನೋಡಿದಾಗ ಇಲ್ಲಿ ಶಿಕ್ಷಣ ನಮ್ಮ ಒಂದು ಸಂಸ್ಕಾರ. ಯಾಕಂದ್ರೆ ಇವರೊಬ್ಬ ಸಾಮಾನ್ಯ ಆಗಿನ ಅವಧಿಯೊಳಗ ಸುಮಾರು ಒಂದು 50 ವರ್ಷದ ಹಿಂದೆ ಏನು ಅಂತಂದ್ರ ಒಬ್ಬ ಸಣ್ಣ ಒಂದು ಶಿಕ್ಷಣವನ್ನ ಪಡ್ಕೊಂಡು ಸಾಮಾನ್ಯ ಶಿಕ್ಷಕನಾದಂತಹ ಒಬ್ಬ ವ್ಯಕ್ತಿ, ಆದ್ರ ಒಂದಲ್ಲ 2 PhD ಯನ್ನ ಪಡ್ಕೊಂಡು ಒಂದು ಉತ್ತಮವಾದಂತಹ ಒಂದು ಸ್ಥಾನಮಾನ ಹೊಂದಿದಂತ ಮತ್ತೊಬ್ಬ ವ್ಯಕ್ತಿ. ನೋಡ್ರಿ, ಇಲ್ಲಿ ಎಲ್ಲಿ ಸಂಸ್ಕಾರದ ಕೊರತೆ ಇದೆ. ಹಾಗಾದ್ರ ಯಾರು ಇಲ್ಲಿ ಸಂಸ್ಕಾರವಂತರು ಅನ್ನುವಂಥ ವಿಚಾರವನ್ನ ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ನಿರ್ಧಾರ ಮಾಡ್ಬೇಕಾಗ್ತಾ ಇದೆ ಅನ್ನುವಂಥದ್ದು. ಹಾಗಾದ್ರ ಇಲ್ಲಿ ನಾವು ಈ ಸಂಸ್ಕಾರ ಅನ್ನುವಂಥದ್ದು ಏನಾಗ್ಬೇಕು ಅಂತಂದ್ರ, ನಮಗೆಲ್ಲಾ ಗೊತ್ತಿದೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು ಅಂತ ಹೇಳಿ. ಈ ಒಂದು ಏನು ಅಂತಂದ್ರ ಸಂಸ್ಕಾರ ಅನ್ನುವಂಥದ್ದು ಮನೆಯಿಂದಲೇ ಪ್ರಾರಂಭ ಆಗ್ಬೇಕು. ತಾಯಿನೇ ಇಲ್ಲಿ ಅವಳಿಗೆ ತನ್ನ ಮಗುವಿಗೆ ಏನು ಅಂದ್ರೆ ಸಂಸ್ಕಾರ ಕೊಡ್ತಾ ಹೋಗ್ಬೇಕು ಅನ್ನುವಂಥದ್ದು. ಇಲ್ಲಿ ನಾವು ನೋಡ್ತೀವಿ, ಸಾಮಾನ್ಯವಾಗಿ ಇತ್ತೀಚಿನ ದಿನಮಾನದಲ್ಲಿ ಗರ್ಭ ಸಂಸ್ಕಾರ ಅಂತ ಹೇಳ್ತಾರ. ಅಂದ್ರ ಮಗು ಹುಟ್ಟೋದಕ್ಕಿಂತ ಮುಂಚೆನೆ ಏನು ಅಂತಂದ್ರ ಅದು ಸಂಸ್ಕಾರವನ್ನ ಪಡ್ಕೊಳ್ಳೋದಕ್ಕ ಪ್ರಾರಂಭ ಮಾಡ್ತೈತಿ. ಇದಕ್ಕೆ ಉತ್ತಮ ಉದಾಹರಣೆ ಏನಪ್ಪಾ ಅಂತಂದ್ರ ನಾವು ಮಹಾಭಾರತವನ್ನ ನೋಡ್ತೀವಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಏನ್ ಮಾಡ್ತಾನ, ತನ್ನ ಸಹೋದರಿಗೆ ಏನು ಅಂತಂದ್ರ ಅವಳ ಒಂದು ಗರ್ಭವನ್ನ ಧರಿಸಿದಂತ ಸಂದರ್ಭದೊಳಗ ಅವಳಿಗೆ ಕಥೆಯನ್ನ ಹೇಳ್ತಾ ಹೇಳುವಂತ ಸಂದರ್ಭದೊಳಗ ಅದು ಯಾವ ಕಥೆ ಅಂತಂತಂದ್ರ ಇಲ್ಲಿ ಚಕ್ರವ್ಯೂಹನ್ನ ಭೇದಿಸುವಂತಹ ಒಂದು ಕಥೆ ಆಗಿರ್ತದ. ಶ್ರೀಕೃಷ್ಣ ತನ್ನ ಒಂದು ವಿಚಾರವನ್ನ ತನ್ನ ಸಹೋದರಿಯೊಂದಿಗೆ ಹಂಚಿಕೊಳ್ಳುತ್ತಾ ಇರುವಂತಹ ಸಂದರ್ಭದೊಳಗ ಅವನು ಹೇಳ್ತಾ ಏನು ಅಂತಂದ್ರ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನ. ಆ ಸಂದರ್ಭದೊಳಗ ಏನು ಅಂತಂದ್ರ ಅವನು ತನ್ನದೇ ಆದಂತಹ ಒಂದು ಹುಮ್ಮಸ್ಸಿನಿಂದ ಹೇಳ್ತಾ ಇರ್ತಾನ. ಆಗ ಅವನ ಹಿಂದೆ ಏನು ಅಂತಂದ್ರ ಅವನ ಸಹೋದರಿ ಹೂ ಅನ್ನುವಂತಹ ಒಂದು ಸೌಂಡ್ ಕೇಳ್ತಾ ಇರ್ತದ. ಅವನ್ ಅದೇ ಇದ್ರಲ್ಲಿ ಕೇಳ್ತಾ ಇದ್ದಾಳ ನನ್ನ ಸಹೋದರಿ ಅಂತ ಅವನ್ ಹೇಳ್ತಾನೆ ಹೋಗ್ತಾನ. ಕೊನೆಗೆ ಹಿಂಗ್ ಮರಳಿ ನೋಡ್ತಾನ, ಅವಾಗ್ಲೇ ಅಲ್ಲಿ ಅವಳು ಗಾಢವಾದ ನಿದ್ರೆಯಲ್ಲಿ ಇರ್ತಾಳ. ಹಾಗಾದ್ರೆ ಇಷ್ಟೊತ್ತವರೆಗೂ ನಾನು ಹೇಳಿರುವಂತಹ ಒಂದು ವಿಚಾರಕ್ಕೆ ಅನ್ನುವಂತಹ ಒಂದು ಸೌಂಡ್ ಎಲ್ಲಿಂತ್ರ ಬಂತು ಅನ್ನುವಂತಹ ವಿಚಾರ ಬಂದಾಗ ಅವನಿಗೆ ಅವಾಗ ಗೊತ್ತಾಗುತ್ತ ಅದು ಹೊಟ್ಟೆ ಒಳಗಿಂದ ಬರ್ತಾ ಇತ್ತು ಅಂತ ಹೇಳಿ. ಆದ್ರ ಅಲ್ಲಿಗೆ ಅವನ ಕಥೆಯನ್ನ ನಿಲ್ಲಿಸ್ಬಿಡ್ತಾನ.
ನಮಗೆ ಇಲ್ಲಿ ಗೊತ್ತಾಗುತ್ತೆ ಏನಂದ್ರೆ ಅವನು ಚಕ್ರವ್ಯೂಹನ ಭೇದಿಸೋದು ಒಳಗಡೆ ಹೋಗೋದು ಹೇಳಿರ್ತಾನೆ ಹೊರತಾಗಿ ಹೊರಗಡೆ ಬರೋದು ಹೇಳಂಗಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾನ. ಅವಾಗ ಏನು ಅಂತಂದ್ರ ನಾವ್ ಇದನ್ನ ಜೀವಂತ ನಿದರ್ಶನವನ್ನ ನೋಡಿದೀವಿ. ಏನಪ್ಪಾ ಅಂದ್ರ ಮಹಾಭಾರತದಲ್ಲಿ ಚಕ್ರವ್ಯೂಹದ ಒಳಗೆ ಹೋದಂತ ಅರ್ಜುನ ಹೊರಗಡೆ ಬರೋದಕ್ಕ ಆಗೋದಿಲ್ಲ. ಅದಕ್ಕ ಏನು ಅಂತಂದ್ರ ಸಂಸ್ಕಾರ ಅನ್ನುವಂಥದ್ದು ಇದು ನಮ್ಮ ಒಂದು ಬಹಳಷ್ಟು ಪ್ರಾರಂಭದಿಂದಲೇ ಪ್ರಾರಂಭ ಆಗುತ್ತ. ಅದನ್ನ ಏನು ಅಂತಂದ್ರ ನಾವು ಪಡ್ಕೊಳ್ತಾ ಹೋಗ್ಬೇಕು. ಆ ಒಂದು ಸಂಸ್ಕಾರ ಏನು ಅಂತಂದ್ರ ನಮ್ಮ ಜೀವನದೊಳಗ ಕೊನೆವರೆಗೂ ನಮಗ್ ಜೊತೆಯಾಗಿ ಇರ್ತೈತಿ ಅನ್ನುವಂಥದ್ದು. ನೋಡ್ರಿ, ಈಗಿನ ಒಂದು ಶಿಕ್ಷಣ ಪದ್ಧತಿ ಹೆಂಗಾಗ್ಬಿಟ್ಟದ ಅಂತಂದ್ರ ಎಲ್ಲರೂ ಕೂಡ ಏನು ಅಂತಂದ್ರ ಅಂಕಗಳ ಹಿಂದೆ, ಅದರಲ್ಲೂ ವಿಶೇಷವಾಗಿ ಖಾಸಗಿ ಶಾಲೆಗಳಲ್ಲಿ ಲಕ್ಷ ಲಕ್ಷ ಫೀಸ್ ಅನ್ನ ತಗೊಂಡ್ಬಿಟ್ಟು ಮಕ್ಕಳಿಗೆ ಏನ್ ಮಾಡ್ತಾ ಇದಾರ ಅಂತಂದ್ರ ರ್ಯಾಂಕುಗಳ ಮೂಟೆಯನ್ನ ಮಕ್ಕಳ ಮೇಲೆ ಹೊರಿಸ್ತಾ ಇದಾರ. ಆ ರ್ಯಾಂಕುಗಳ ಪ್ರತಿಯೊಬ್ರು ಇವತ್ ಏನಾಗ್ಬೇಕು ಅಂತಂದ್ರ ಬಹಳಷ್ಟು ಪ್ರಮಾಣದಲ್ಲಿ ನಾವೇ ಪ್ರತಿಷ್ಠಿತ ಶಾಲೆ ಆಗ್ಬೇಕು, ನಮ್ಮದೇ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳಿಬೇಕು ಅನ್ನುವಂಥ ಹಂಬಲದೊಂದಿಗೆ ಇವತ್ತ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ತಾಮುಂದು ಅಂತ ಹೇಳಿ ಮುಂದೆ ಓಡ್ತಾ ಇದ್ದಾವ. ಈ ದಿಸೆಯೊಳಗ ಏನು ಅಂತಂದ್ರ ಮಕ್ಕಳಿಗೆ ಏನು ಅಂತಂದ್ರ ಕೇವಲ ಪುಸ್ತಕದ ಹೊರೆಯನ್ನ ನಾವು ಹೊರಿಸ್ತಾ ಇದ್ದೀವಿ ಹೊರತಾಗಿ ಯಾವುದೇ ರೀತಿಯಾದಂತಹ ಸಂಸ್ಕಾರಕ್ಕೆ ಇವತ್ತ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಏನು ಅಂತಂದ್ರ ಅದ್ರ ಜೊತೆಗೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರ ಭಾಷಾ ವ್ಯಾಮೋಹ. ಪ್ರತಿಯೊಬ್ಬರು ನಾವೇನ್ ಮಾಡ್ತಾ ಇದೀವಿ, ಮಗುವಿಗೆ ಇಂಗ್ಲಿಷ್ ಶಿಕ್ಷಣವನ್ನ ಹೊರಿಸ್ತಾ ಇದ್ದೀವಿ. ನೋಡ್ರಿ, ಯಾವುದೇ ಒಬ್ಬ ಮಗು ಯಾವಾಗ ಸಮರ್ಥ ಆಗ್ತಾನ ಅಂತಂದ್ರ ಅವನಿಗೆ ತನ್ನ ಮಾತೃಭಾಷೆ ಸಮರ್ಥವಾಗಿ ಮಾತೃಭಾಷೆ ಶಿಕ್ಷಣ ಚೆನ್ನಾಗಿ ದೊರೆತಾಗ ಆ ಒಂದು ಶಿಕ್ಷಣ ಏನು ಅಂತಂದ್ರ ಒಳ್ಳೆಯ ಒಂದು ಹಂತಕ್ಕೆ ಹೋಗೋದಕ್ಕ ಸಾಧ್ಯ ಆಗ್ತೈತಿ. ಅದಕ್ಕೋಸ್ಕರ ನಾವೇನು ಅಂತಂದ್ರ ಅವ್ರಿಗೆ ನಾವು ಮಾತೃಭಾಷಾ ಶಿಕ್ಷಣವನ್ನ ಕೊಡುವಂತ ಪ್ರಯತ್ನ ಇಲ್ಲಿ ಆಗ್ಬೇಕು. ಆದ್ರೆ ಇವತ್ತದು ಆಗ್ತಾ ಇಲ್ಲ. ಎಲ್ಲರೂ ತಮ್ಮ ಪ್ರತಿಷ್ಠೆಗೋಸ್ಕರ ಪ್ರತಿಯೊಬ್ಬರು ಏನಪ್ಪಾ ಅಂದ್ರ ತನ್ನ ಮಗುವಿಗೆ ಇಂಗ್ಲಿಷ್ ಶಿಕ್ಷಣ ದೊರಿಬೇಕು ಅನ್ನುವಂತ ಒಂದು ಹಂಬಲದೊಂದಿಗೆ ಮುಂದೆ ನಡೀತಾ ಇದ್ದಾರ ಅನ್ನುವಂಥದ್ದು. ಅದ್ರ ಜೊತೆಗೆ ಏನು ಅಂತಂದ್ರ ಇವತ್ತ ಮಕ್ಕಳು ಕೂಡ ಏನು ಅಂತಂದ್ರ ಯಶಸ್ಸಿನ ಬೆನ್ ಹತ್ತಿದಾರ. ಅಲ್ಲಿ ಏನಪ್ಪಾ ಅಂದ್ರೆ ನಾನು ಒಳ್ಳೆ ಅಂಕ ಪಡ್ಕೊಳ್ಬೇಕು ಅನ್ನುವಂತ ಒಂದು ವಿಚಾರವನ್ನ ಹೊತ್ತು ಮುಂದೆ ಹೋಗ್ತಾ ಇದ್ದಾರ. ಇದನ್ನ ಏನು ಅಂತಂದ್ರೆ ಇಲಾಖೆಗಳು, ಶಿಕ್ಷಣ ಇಲಾಖೆ ಕೂಡ ಮೂಕ ಪ್ರೇಕ್ಷಕನಂತೆ ಎಲ್ಲವನ್ನ ನೋಡ್ಕೊಂಡು ಹೋಗ್ತಾ ಇದೆ. ಅಷ್ಟೇ ಅಲ್ದೇನೆ ತನ್ನ ಪ್ರಾರಂಭಿಕ ಶಿಕ್ಷಣವನ್ನ ಮುಗಿಸಿದಂತ ಮಗು ಮುಂದಿನ ಶಿಕ್ಷಣಕ್ಕೆ ಹೋದಾಗ ಇಲ್ಲಿ ವಿಶ್ವವಿದ್ಯಾಲಯಗಳ ಒಂದು ಸ್ಥಿತಿಗತಿ ಕೂಡ ಬೇರೆ ಇಲ್ಲ. ಅಲ್ಲಿ ಕೂಡ ಏನ್ ಆಗ್ತಾ ಇದೆ ಇವತ್ತ ಅಂತಂದ್ರ ಅಲ್ಲಿ ಭವಿಷ್ಯದ ಒಂದ್ ಏನಂದ್ರೆ ಭಾರತವನ್ನ ನಿರ್ಮಿಸಬೇಕಾಗಿರುವಂತಹ ಒಂದು ಮಕ್ಕಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರ ಇಲ್ಲಿ ಉತ್ತಮವಾಗಿರುವಂತಹ ಸಂಸ್ಕಾರವನ್ನ ಕೊಡುವುದರ ಬದಲಾಗಿ ಕೇವಲ ಅಲ್ಲಿ ಶಿಕ್ಷಣ ಅಂತ ಹೇಳಿ ಅಲ್ಲಿ ನಾವು ಅವ್ರಿಗೆ ಏನು ಅಂತಂದ್ರ ಕೇವಲ ಜ್ಞಾನವನ್ನ ತುಂಬ್ತಾ ಇದೀವಿ ಹೊರತಾಗಿ ಸಂಸ್ಕಾರವನ್ನ ತುಂಬ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಾವು ಸಮಾಜದಲ್ಲಿ ನೋಡಿದಾಗ ಎಷ್ಟೋ ಅತ್ಯಾಚಾರ, ಭ್ರಷ್ಟಾಚಾರ, ದರೋಡೆ, ಕೊಲೆ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗುತ್ತಿರುವಂತವ್ರು ಯಾರು ಅಂತ ನಾವು ನೋಡಿದ್ವಿ ಅಂತಂದ್ರ ಇಲ್ಲೇನ್ ಆಗ್ತಾ ಇದೆ ಅಂತಂದ್ರ ಶಿಕ್ಷಣವನ್ನ ಪಡ್ಕೊಂಡಂತ ವ್ಯಕ್ತಿಗಳೇ ಅಂತ ನಾವ್ ಹೇಳ್ಬೋದು. ಅದಕ್ಕ ನಾವ್ ಇಲ್ಲಿ ಏನಂತಂದ್ರೆ ಇದನ್ನೆಲ್ಲಾ ಗಮನಿಸಿದಾಗ ನಾವ್ ಎಲ್ಲಿ ಎಡವತಾ ಇದ್ದೀವಿ, ಹಾಗಾದ್ರ ನಾವೇನು ಅಂತಂದ್ರ ಸಮಸ್ಯೆಯಲ್ಲಿ ಸಿಲುಕ್ತಾ ಇದ್ದೀವಿ ಅನ್ನುವಂತಹ ಒಂದು ಪ್ರಶ್ನೆಯನ್ನ ನಾವಿಲ್ಲಿ ಕೇಳ್ಕೊಳ್ಬೇಕಾಗತ್ತ. ಯಾಕೆ ಈ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ನೋಡ್ರಿ, ಈಗ ನಾವ್ ಸಾಮಾನ್ಯವಾಗಿ ರಸ್ತೆಯಲ್ಲಿ ಚಲಿಸ್ಬೇಕಾದ್ರ, ಸಾರ್ವಜನಿಕರ ಮಧ್ಯದಲ್ಲಿ ಇರ್ಬೇಕಾದ್ರ ಇಲ್ಲಿ ಸಾಮಾನ್ಯವಾಗಿ ಏನಾಗ್ತದಂದ್ರ ಎಷ್ಟೋ ಜನ ತಮ್ಮ ಸುತ್ತಮುತ್ತಲಿನ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡ್ತಾ ಇರ್ತಾರ, ಪರಿಸರ ಮಾಲಿನ್ಯವನ್ನ ಮಾಡ್ತಾರ. ಇನ್ನು ಅದೇ ರೀತಿಯಾಗಿ ಎಷ್ಟೋ ಜನ ದುರ್ಬಲರಿಗೆ ಸಹಾಯವನ್ನ ಮಾಡ್ದೇನೆ ಅದನ್ನ ನೋಡ್ಲಾರ್ದಂಗ ಅಥವಾ ಎಷ್ಟೋ ಜನ ಏನು ಅಂತಂದ್ರ ತೊಂದರೆಗೆ ಸಿಲುಕಿ ಹಾಕಿಕೊಂಡಾಗ ಅವರಿಗೆ ಸಹಾಯ ಮಾಡುವುದರ ಬದಲಾಗಿ ಅದನ್ನ ವಿಡಿಯೋ ಮಾಡೋದಾಗ್ಲಿ ಅಥವಾ ಅದನ್ನ ನೋಡ್ಕೊಂಡ್ ನಿಲ್ಲುವಂತಹ ಒಂದ್ ಸ್ಥಿತಿಗತಿ ಇವತ್ತ ಉಂಟಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ನಾವು ಕೇವಲ ಎಷ್ಟೇ ಪದವಿಗಳನ್ನ ಗಳಿಸಿದ್ರು ಕೂಡ ಈ ರೀತಿಯಾಗಿರುವಂತಹ ವಾತಾವರಣ ಯಾಕೆ ನಮ್ಮ ಸುತ್ತಮುತ್ತಲು ಸೃಷ್ಟಿ ಆಗ್ತಾ ಇದೆ? ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ಶಿಕ್ಷಿತರನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಹೊರತಾಗಿ ಸುಸಂಸ್ಕೃತರನ್ನ ಇವತ್ತ ನಿರ್ಮಾಣ ಮಾಡಕ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಸಂಸ್ಕಾರ ಅನ್ನುವಂಥದನ್ನ ನಾವು ಮಗುವಿಗೆ ಕೊಡೋ ರೀತಿ ಆಗ್ಬೇಕು. ಸಂಸ್ಕಾರ ಪಡೆದಾಗ್ಲೇನೆ ಮಗು ಏನಾಗ್ತದ, ಅವನು ಒಳ್ಳೆಯ ಒಂದು ದಾರಿಯಲ್ಲಿ ಹೋಗೋದಕ್ಕ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು. ನಾವೆಲ್ಲಾ ನೋಡ್ತೀವಿ ಏನಪ್ಪಾ ಅಂತಂದ್ರ ಸಾಮಾನ್ಯವಾಗಿ ಏನು ಅಂತಂದ್ರೆ ಈ ಸಂಸ್ಕಾರ ಅನ್ನುವಂಥದ್ದು ಅದೇ ಮೊದಲೇ ಪ್ರಾರಂಭದಿಂದಲೇ ಮನೆಯಿಂದಲೇ ಅದು ಪ್ರಾರಂಭ ಆಗ್ತಾ ಹೋಗ್ಬೇಕು ಅನ್ನುವಂಥದ್ದು. ಹಾಗಾದ್ರ ಈ ಸಂಸ್ಕಾರ ಅಂತಂದ್ರ ಇಲ್ಲಿ ನಾವೇನ್ ತಿಳ್ಕೊಳ್ಬೇಕಂದ್ರ ಹವ್ಯಾಸ ಅಂತ ನಾವ್ ಹೇಳ್ಬೋದು. ಅಂದ್ರೆ ಒಳ್ಳೆಯ ಒಂದು ಹವ್ಯಾಸಗಳನ್ನ ಅಂಟಿಸ್ಕೊಳ್ಳೋದು ಅಥವಾ ಅವುಗಳನ್ನ
ರೂಢಿಸ್ಕೊಳ್ಳೋದು ಅಂತ. ಈಗ ಸಾಮಾನ್ಯವಾಗಿ ನಾವು ಒಳ್ಳೆಯ ಹವ್ಯಾಸಗಳನ್ನ ರೂಢಿಸ್ತಾ ಹೋದ್ವಿ ಅಂತಂದ್ರ ಅದು ಕೊನೆಯವರೆಗೂ ನಮ್ಮ ಒಂದು ಜೀವನದೊಳಗ ನಮ್ಮ ಜೊತೆಯಾಗಿ ಇರ್ತೈತಿ. ಯಾಕ ಅಂತಂದ್ರ ಈಗ ನೋಡ್ರಿ, ಪ್ರತಿಯೊಂದು ಮಗು ಕೂಡ ಏನಂತಂದ್ರ ತನ್ನ ಜೀವನದೊಳಗ ಕಟ್ಟುನಿಟ್ಟಾಗಿರುವಂತಹ ಒಂದು ದಿನಚರಿಯನ್ನ ಪಾಲಿಸ್ಬೇಕು. ದಿನಾಲು ಬೆಳಗ್ಗೆ ಎದ್ದ ತಕ್ಷಣ ಒಂದು ಯೋಗಾಭ್ಯಾಸವನ್ನ ಮಾಡೋದಾಗ್ಲಿ, ಅಥವಾ ತಂದೆ ತಾಯಿ ಗುರು ಹಿರಿಯರಿಗೆ ನಮಸ್ಕರಿಸೋದಾಗ್ಲಿ, ಆಮೇಲೆ ದಿನನಿತ್ಯದ ಒಂದ್ ದಿನಚರಿಯಲ್ಲಿ ಒಂದು ಕಟ್ಟುನಿಟ್ಟಾದ ಪಾಲನೆಯನ್ನ ಮಾಡುವಂತ ಹಲವಾರು ಅಂಶಗಳನ್ನ ಮಗು ರೂಢಿಸ್ಕೊಳ್ತಾ ಹೋಯ್ತು ಅಂತಂದ್ರ ಇವೆಲ್ಲವೂ ಮಗುವಿನ ಜೀವನದೊಳಗ ಒಂದು ಒಳ್ಳೆಯ ಹಾದಿಯನ್ನ ಹಿಡಿಯೋದಕ್ಕ ಸಹಕಾರಿ ಆಗತ್ತ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಅನ್ನುವಂಥದ್ದು. ಇನ್ನು ಅದೇ ರೀತಿಯಾಗಿ ಏನು ಅಂತಂದ್ರ ಇದೇ ಒಂದ್ ವಿಚಾರ ಹಂಗೆ ಮುಂದುವರೆದ್ಕೊಂಡು ಹೋಗಿ ಮಗು ಏನಾಗ್ತದ ಅಂತಂದ್ರ ತನ್ನ ಯೌವನಕ್ಕೆ ಬಂದಾಗ ಅಲ್ಲಿ ಕೂಡ ಏನು ಅಂತಂದ್ರ ಎಷ್ಟೋ ಈಗ ಇಂದಿನ ಒಂದ್ ದಿನಮಾನದೊಳಗ ಎಷ್ಟೋ ಯುವಕ ಯುವತಿಯರು ಒಂದು ದುಶ್ಚಟಗಳಿಗೆ ಬಲಿಯಾಗ್ತಾರ. ಆ ದುಶ್ಚಟಗಳಿಂದ ದೂರ ಇರಬೇಕು, ಅಥವಾ ಆ ದುಶ್ಚಟಗಳಿಗೆ ಬಲಿಯಾಗಬಾರದು ಅಂತಂದ್ರ ಅವರಿಗೆ ಉತ್ತಮ ಸಂಸ್ಕಾರ ಆಚಾರ ವಿಚಾರಗಳು ಸಿಗಬೇಕು ಅನ್ನುವಂಥದ್ದು. ಇನ್ನು ಅದೇ ರೀತಿಯಾಗಿ ಮುಂದುವರೆದು ಕೇವಲ ಯೌವನದಲ್ಲಿ ಅಷ್ಟೇ ಅಲ್ಲದೇನೆ ವೃದ್ಧಾಪ್ಯದಲ್ಲಿ ಕೂಡ ಈ ಸಂಸ್ಕಾರ ನಾವು ಪ್ರಾರಂಭದಿಂದಲೂ ಬಂದ್ರ ಅವ್ರಿಗೆ ವೃದ್ಧಾಪ್ಯದಲ್ಲಿ ಕೂಡ ಏನು ಅಂದ್ರ ಯಾವುದೇ ರೀತಿಯಾದಂತಹ ತೊಂದರೆಗಳಾಗ್ಲಿ ಸಮಸ್ಯೆಗಳಾಗ್ಲಿ ಇಲ್ಲಿ ಏನು ಅಂತಂದ್ರ ಆಗೋದಿಲ್ಲ. ಯಾಕ ಅಂತಂದ್ರ ವೃದ್ಧಾಪ್ಯ ಅನ್ನುವಂತಹ ಸಂದರ್ಭಗಳಲ್ಲಿ ಬಹಳಷ್ಟು ಜನ ಏನು ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನಾವು ಸುತ್ತಮುತ್ತಲಿನ ವಾತಾವರಣವನ್ನ ಗಮನಿಸಿದಾಗ ಬೇರೆ ಬೇರೆ ರೀತಿಯಾದಂತಹ ರೋಗಗಳಾಗಿರ್ಬೋದು, ಬೇರೆ ಮಾನಸಿಕವಾಗಿ ದೈಹಿಕವಾಗಿ ಕೂಡ ಬಹಳಷ್ಟು ಸಮಸ್ಯೆಗಳಿರ್ತಾವ. ಅವೆಲ್ಲವುಗಳನ್ನ ಮೀರಿ ನಾವು ಬೆಳಿಬೇಕು ಅಂತಂದ್ರ ನಮಗ ಪ್ರಾರಂಭದಿಂದಲೂ ಒಂದು ಸಂಸ್ಕಾರ ಇದ್ರ ಅದು ನಮ್ಮನ್ನ ಏನು ಅಂತಂದ್ರ ಬಹಳಷ್ಟು ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗೆ ಸಿಲುಕೋದಕ್ಕ ಬಿಡೋದಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಅನ್ನುವಂಥದ್ದು. ಅದಕ್ಕೆ ಒಟ್ಟಾರೆಯಾಗಿ ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಸಂಸ್ಕಾರಯುತವಾಗಿರ್ಬೇಕು. ಇನ್ನು ಅದೇ ರೀತಿಯಾಗಿ ನಾನು ಒಂದು ಶಿಕ್ಷಕಿಯಾಗಿ ಇಲ್ಲಿ ಗಮನಿಸಿರುವುದನ್ನ ನಾವು ನೋಡಿದಾಗ 2019ರಲ್ಲಿ ಕೊರೋನಾ ಏನ್ ಬಂತಲ್ಲ, ಅದಕ್ಕಿಂತ ಮುಂಚಿನ ಒಂದು ಮಕ್ಕಳಿಗೂ ಅದರ ನಂತರದ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಇದೆ. ಯಾಕ ಅಂತಂದ್ರ ನಾವು ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರ ನಮಗ ಶಿಕ್ಷಣ ಹೆಂಗ್ ಕೊಡ್ಬೇಕು, ಯಾಕಂದ್ರ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶಿಕ್ಷಣ ಕೊಡ್ಬೇಕು ಅನ್ನುವಂತ ಪ್ರಶ್ನೆ ನಮ್ಗೆಲ್ಲಾ ಬಂದಾಗ ನಾವೆಲ್ಲಾ ಕಂಡುಕೊಂಡಂಥದ್ದು ಏನು ಅಂತಂದ್ರ ಆನ್ಲೈನ್ ಶಿಕ್ಷಣ ಅಂತ ಹೇಳ್ತೀವಿ. ನಾವೆಲ್ಲೋ ಕೇಳ್ತಾ ಇದ್ವಿ ಮೊದ್ಲೆಲ್ಲ, ಇಲ್ಲ ಶಿಕ್ಷಕರು ಎಲ್ಲೋ ಕುತ್ಕೊಂಡ್ ಪಾಠ ಮಾಡ್ತಾರ, ಅದನ್ನ ಎಲ್ಲೋ ಕುತ್ಕೊಂಡ್ ಮಕ್ಳು ಕೇಳ್ತಾರ ಅನ್ನುವಂಥದನ್ನ ಕೇಳಿದ್ವಿ ಹೊರತಾಗಿ ಅದನ್ನ ನಾವೇ ಸ್ವತಃ ಅನುಭವಿಸಿರ್ಲಿಲ್ಲ. ಯಾವಾಗ ಕೋವಿಡ್ ನಂತರ ದಿನಮಾನದಲ್ಲಿ ಅಂದ್ರೆ ಕೋವಿಡ್ ದಿನಮಾನಗಳಲ್ಲಿ ನಾವೇ ಸ್ವತಃ ನಮ್ಮ ಮೊಬೈಲ್ಗಳನ್ನ ಆನ್ ಮಾಡ್ಬಿಟ್ಟು ಗೂಗಲ್ ಮೀಟ್ಗಳಲ್ಲೂ ಅಥವಾ ಬೇರೆ ಬೇರೆ ಒಂದು ಆಪ್ ಗಳನ್ನ ಬಳಸಿ ನಾವು ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ವಿ. ಆ ಪಾಠಗಳನ್ನ ಮಾಡುವಂತ ಸಂದರ್ಭದಲ್ಲಿ ಎಷ್ಟೋ ಮಕ್ಕಳು ಏನು ಅಂತಂದ್ರ ಎಷ್ಟೋ ಪಾಲಕರು ಕೂಡ ಏನಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಮೊಬೈಲ್ಗಳನ್ನ ಕೊಡಿಸಿದ್ರು. ಆ ಮೊಬೈಲ್ಗಳಿಂದ ಇವತ್ತ ಮಕ್ಕಳಿಗೆ ಹೆಂಗ ಆಗ್ಬಿಟ್ಟಿದೆ ಅಂತಂದ್ರ ಆ ಮೊಬೈಲ್ ನಮಗ್ ಬೇಕೇ ಬೇಕು ಅನ್ನುವಂತಹ ಮಟ್ಟಕ್ಕೆ ಇವತ್ತ ಮಕ್ಕಳು ಮುಟ್ಬಿಟ್ಟಾರ. ಯಾಕಂದ್ರೆ ಶಾಲೆಯಲ್ಲಿ ಕೂಡ ನಾವು ಒಂದು ವಾಟ್ಸಪ್ ಗ್ರೂಪ್ ಗಳನ್ನ ಮಾಡಿದ್ವಿ. ಗ್ರೂಪ್ಗಳಲ್ಲಿ ಏನೇನೋ ಅಂಶಗಳನ್ನ ಬಿಡ್ತೀವಿ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರಂದ್ರ ಮಕ್ಕಳು ಆ ಒಂದು ಎಷ್ಟೋ ಒಂದ್ ವಿಚಾರಗಳನ್ನ ಕೆಲವೊಂದು ಸುಶಿಕ್ಷಿತ ಪಾಲಕರಿದ್ರ ಏನ್ ಬಿಟ್ಟಿದಾರ ಏನಿಲ್ಲ ಅನ್ನುವಂಥದನ್ನ ನಾವು ಗಮನಿಸ್ತೀವಿ. ಈಗ ಎಷ್ಟೋ ಜನ ಪೇರೆಂಟ್ಸ್ ಹೆಂಗಿರ್ತಾರಂದ್ರ ಪಾಪ ಅವರು ಯಾವುದೇ ರೀತಿಯಾಗಿರುವಂತಹ ಒಂದೇನು ಅಂತಂದ್ರ ಅವ್ರ ಹತ್ರ ಮೊಬೈಲ್ಗಳು ಅದು ಅವ್ರಿಗೆ ಏನು ಅದು ಎತ್ತ ಅನ್ನುವಂತಹ ಒಂದು ಅವ್ರ ಇದನ್ನು ಕೂಡ ಇರೋದಿಲ್ಲ. ಆ ಸಂದರ್ಭಗಳಲ್ಲಿ ಅವ್ರ ಏನ್ ಮಾಡ್ತಾರ ಅಂತಂದ್ರ ಏನಪ್ಪಾ ಇದು ಅನ್ನುವಂತಹದನ್ನ ಗೊತ್ತಾಗ್ದೇನೆ ಮಗುವಿನ ಕೈಯಲ್ಲಿ ಏನ್ ಮಾಡ್ಬಿಡ್ತಾರ, ಒಂದು ಮೊಬೈಲ್ ಅನ್ನ ಕೊಟ್ಬಿಡ್ತಾರ. ಆಗ ಮಗು ಏನು ಅಂತಂದ್ರ ಎಷ್ಟೋ ಸಂದರ್ಭಗಳಲ್ಲಿ ತಾನಗೆ ಏನ್ ಬೇಕೋ ಅದನ್ನ ಬಿಟ್ಟು ಬೇರೆ ಬೇರೆದ್ರ ಕಡೆಗೆ ಹೋಗುವಂತಹ ಒಂದು ವಿಚಾರ ಕೂಡ ನಾವ್ ಇವತ್ತ ನೋಡ್ತಾ ಇದ್ದೀವಿ. ಅದು ಎಷ್ಟೋ ಮಕ್ಕಳಿಗೆ ಏನು ಅಂತಂದ್ರ ಕೆಟ್ಟ ದಾರಿಯಲ್ಲಿ ಹೋಗೋದು ಕೂಡ ಅನುಕೂಲ ಮಾಡಿಕೊಡ್ತಾ ಇದೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂದ್ರ ಮಕ್ಕಳಿಗೆ ಒಳ್ಳೆಯ ಪ್ರಾರಂಭದಿಂದಲೂ ಏನ್ ಮಾಡ್ಬೇಕಂದ್ರ ಸಂಸ್ಕಾರವನ್ನ ನೀಡ್ಬೇಕು, ಸಂಸ್ಕಾರವನ್ನ ಕೊಡ್ತಾ ಹೋಗ್ಬೇಕು. ಆ ಸಂಸ್ಕಾರದಿಂದ ಮಗುವಿಗೆ ಸರಿ ಯಾವುದು ತಪ್ಪು ಯಾವುದು, ನಾನು ಸರಿ ದಾರಿಯಲ್ಲಿ ಹೋಗ್ತಾ ಇದೀನೋ ಇಲ್ಲೋ ಅನ್ನುವಂಥದನ್ನ ಆ ಮಗು ಏನ್ ಮಾಡ್ತದ ಅಂದ್ರ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡ್ತೈತಿ ಅನ್ನುವಂಥದ್ದು. ಅದ್ ಇಲ್ಲ ಅಂತಂದ್ರ ಆ ಮಗುವಿಗೆ ಸರಿ ತಪ್ಪಿನ ಕಲ್ಪನೆ ಇರೋದಿಲ್ಲ. ಅದೇನ್ ಮಾಡತ್ತಲ್ಲ ಅದೇ ಸರಿ ಅನ್ನುವಂತಹ ಒಂದು ಕಲ್ಪನೆಯೊಂದಿಗೆ ಮುಂದೆ ಹೋಗ್ತಾ ಇರುತ್ತ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರ ಎಷ್ಟು ಸಾಧ್ಯ ಆಗತ್ತ ಅಷ್ಟು ಶಿಕ್ಷಕರಾಗಿರ್ಬೋದು, ಮನೆಯಲ್ಲಿ ಪಾಲಕರಾಗಿರ್ಬೋದು, ಮಗುವಿಗೆ ಏನ್ ಮಾಡ್ಬೇಕು ಅಂತಂದ್ರ ಸಂಸ್ಕಾರವನ್ನ ನೀಡ್ಬೇಕು.
ಅದಕ್ಕೋಸ್ಕರ ಇವತ್ತ ಎಲ್ಲಾ ಶಿಕ್ಷಣ ಇಲಾಖೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಳ್ತಾ ಇದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರ ನಾವು ಮನುಜರು ಅನ್ನುವಂತ ಒಂದು ಇತ್ತೀಚಿನ ಒಂದು ಪ್ರೋಗ್ರಾಮ್ ಕೂಡ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಏನಪ್ಪಾ ಅಂತಂದ್ರ ಮಕ್ಕಳಿಗೆ ಮನುಜರಾಗುವುದಕ್ಕ ಅದಕ್ಕ ಇಲ್ಲಿ ನಾವು ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರ ಮಗುವಿಗೆ ಏನ್ ಮಾಡ್ಬೇಕು ಅಂತಂದ್ರ ಅವನು ಒಳ್ಳೆಯ ಒಂದ್ ವಿಚಾರಗಳನ್ನ ಒಂದ್ ಸದ್ವಿಚಾರಗಳನ್ನ ಮಾಡ್ಕೊಳ್ಳುವಂತ ಒಂದು ರೂಢಿಯನ್ನ ನಾವಿಲ್ಲಿ ಮಾಡ್ತಾ ಹೋಗ್ಬೇಕು ಅನ್ನುವಂಥದ್ದು. ಅದಕ್ಕ ಇಲ್ಲಿ ಹೇಳ್ತಾರೆ ಏನು ಅಂತಂದ್ರ ಓದಿ ಬೋಧಕನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರ ಆಗು, ನಿನ್ನೊಲುವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ. ಅಂದ್ರ ಮಾನವನಾಗು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಏನಪ್ಪಾ ಅಂತಂದ್ರ ಮಾನವ ಅಂತಂದ್ರೆ ಇದ್ರ ಅರ್ಥ ಏನು ಅಂತಂದ್ರ ಸಂಸ್ಕಾರವನ್ನ ಹೊಂದಬೇಕು. ಶಿಕ್ಷಣ ನಮಗ ಸಂಸ್ಕಾರಯುತ ಶಿಕ್ಷಣ ನಮ್ಗೆ ಇಲ್ಲಿ ಏನಾಗ್ಬೇಕು ಸಿಗಬೇಕು ಅನ್ನುವಂಥದ್ದು. ಅದಕ್ಕ ಇಂದಿನ ಶಿಕ್ಷಣ ಸಾಮಾನ್ಯವಾಗಿ ಹೆಂಗ್ ಆಗ್ಯದ ಅಂತಂದ್ರ ಇಲ್ಲಿ ಸಮಾಜಮುಖಿಯಾಗಿ ಅದು ಬೆಳಿಬೇಕು. ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಏನು ಅಂತಂದ್ರ ಅದು ಉಪಯೋಗಕಾರಿ ಆಗುವಂತಹ ಶಿಕ್ಷಣ ಆಗ್ಬೇಕು ಅನ್ನುವಂಥದ್ದು. ಅದ್ರ ಹೊರತಾಗಿ ಇವತ್ತ ಶಿಕ್ಷಣ ಅನ್ನುವಂಥದ್ದು 3 ಇಗಳ ಮೇಲೆ ನಡೀತಿದೆ. ಅಂದ್ರ ಎಕ್ಸಾಮಿನೇಷನ್, ಇವ್ಯಾಲ್ಯುಯೇಷನ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರ ಇಲ್ಲಿ ಪರೀಕ್ಷೆ, ಮೌಲ್ಯಮಾಪನ ಮತ್ತು ಉದ್ಯೋಗ ಇವುಗಳಿಗೆ ಮಾತ್ರ ಸೀಮಿತ ಆಗ್ಯದ. ಈ ರೀತಿಯಾಗಿ ಆಗದೇನೆ ಏನು ಅಂತಂದ್ರ ನಾವೇನ್ ಮಾಡ್ಬೇಕು ಅಂತಂದ್ರ ಆ ಮಗುವಿಗೆ ಸಂಸ್ಕಾರದ ಒಂದು ರುಚಿಯನ್ನ ಹಚ್ಚಿಸ್ಬೇಕು. ಆ ಸಂಸ್ಕಾರ ಸಿಕ್ಕಾಗ್ಲೇನೆ ಮಗು ಏನಾಗ್ತದ ಒಂದು ಒಳ್ಳೆ ಪರಿಪೂರ್ಣ ವ್ಯಕ್ತಿ ಆಗೋದಕ್ಕ ಇಲ್ಲಿ ಸಾಧ್ಯ ಆಗ್ತದ. ಯಾಕಂದ್ರೆ ನೋಡ್ರಿ ನಾವು ಪ್ರತಿ ಸರ್ತಿ ರಿಸಲ್ಟ್ ಬಂದಂತಹ ಸಂದರ್ಭದೊಳಗ ನಾವ್ ನೋಡ್ತೀವಿ ಏನಪ್ಪಾ ಅಂತಂದ್ರ ಮಗು 90 ಅಂಕಗಳನ್ನ ಗಳಿಸಿದೆ, 98 ಅಂಕಗಳನ್ನ ಗಳಿಸಿದೆ, ಔಟ್ ಆಫ್ ಔಟ್ ತಗೊಂಡಿದಾರ ಅನ್ನುವಂತಹ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಇದನ್ನೆಲ್ಲಾ ನೋಡಿದಾಗ ನಮಗೇನಪ್ಪಾ ಅಂತಂದ್ರ ಇದು ನಾವು ಅಂಕ ಗಳಿಕೆ ನೋಡ್ಬಿಟ್ಟು ನಾವು ಬಹಳ ಖುಷಿ ಆಗ್ತೀವಿ. ಆದ್ರ ಈ ಅಂಕ ಗಳಿಕೆ ಕೇವಲ ಏನಾಗ್ಬಾರ್ದು ಅಂತಂದ್ರ ನಾವು ನಮ್ಮ ಒಂದು ಜೀವನವನ್ನ ಕಟ್ಕೊಳ್ಳೋದಕ್ಕೆ ಅಷ್ಟೇ ಹೊರತಾಗಿ ಇದು ನಮ್ಮ ಒಂದು ಸಂಸ್ಕಾರವನ್ನ ಹೊಂದುವುದಕ್ಕಲ್ಲ. ಅದಕ್ಕ ನಾವೇನ್ ಮಾಡ್ಬೇಕು ಅಂತಂದ್ರ ಸಂಸ್ಕಾರವನ್ನ ಹೊಂದಬೇಕು ಅಂತಂದ್ರ ಇಲ್ಲಿ ಏನಾಗ್ಬೇಕು ಅಂತಂದ್ರ ಒಳ್ಳೊಳ್ಳೆ ರೀತಿಯಾಗಿರುವಂತಹ ಒಂದು ವಿಚಾರಗಳನ್ನ ಬೆಳೆಸ್ಬೇಕು. ಸದ್ವಿಚಾರಗಳನ್ನ ನಾವಿಲ್ಲಿ ಹೊಂದುತ್ತಾ ಹೋಗ್ಬೇಕು ಅನ್ನುವಂಥದ್ದು. ಆ ಸದ್ವಿಚಾರಗಳು ನಮ್ಗೆ ಏನಾಗ್ಬೇಕು ಅಂತಂದ್ರ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ನಮ್ಮ ಒಂದು ಜೀವನದೊಳಗ ಇವು ಅಳವಡಿಸ್ಕೊಂಡು ನಾವು ಒಳ್ಳೆಯ ಒಂದ್ ವ್ಯಕ್ತಿಯಾಗಿ ಇಲ್ಲಿ ಬೆಳೆದಾಗ್ಲೇನೆ ನಾವು ಸಮಾಜಕ್ಕೆ, ಯಾಕಂದ್ರ ನಾವು ಪ್ರತಿಯೊಂದ್ ಸಂದರ್ಭದಲ್ಲಿ ನಾವು ನೋಡ್ತೀವಿ ನಮಗ ಸಮಾಜ ಏನ್ ಕೊಟ್ಟದ ಅನ್ನೋದನ್ನ ನಾವು ಗಮನಿಸಿದಾಗ ಅದಕ್ಕ ಪ್ರತಿಯಾಗಿ ನಾವ್ ಏನ್ ಕೊಡ್ತಾ ಇದ್ದೀವಿ ಸಮಾಜಕ್ಕೆ ಅಂತಂದ್ರ ಈ ಸಂಸ್ಕಾರನೇ ಅತಿ ಮುಖ್ಯ ಅಂತ ಹೇಳ್ಬೇಕು. ಯಾಕಂತಂದ್ರೆ ಈ ಸಂಸ್ಕಾರಯುತ ಜೀವನ ಇದ್ದಾಗ್ಲೇನೆ ನಾವು ಸಮಾಜದಲ್ಲಿ ಒಂದ್ ಒಳ್ಳೆ ವ್ಯಕ್ತಿಯಾಗಿ ಇಲ್ಲಿ ಬೆಳೆಯೋದಕ್ಕ ಸಾಧ್ಯ ಆಗ್ತದ ಅನ್ನುವಂಥದ್ದು. ನೋಡ್ರಿ, ಸಂಸ್ಕಾರ ಇಲ್ಲದ ವ್ಯಕ್ತಿ ಹೆಂಗಾಗ್ಬಿಡ್ತಾನ ಅಂತಂದ್ರ ಮನುಷ್ಯ ಇದ್ದು ಸತ್ತಂತೆ. ಅಂದ್ರೆ ಅವನಿಗೆ ಯಾವುದೇ ರೀತಿಯಾಗಿರುವಂತಹ ಬೆಲೆ ಇಲ್ಲಿ ಇರೋದಿಲ್ಲ. ಯಾಕಂದ್ರೆ ಎಷ್ಟೋ ಮಂದಿ ಹತ್ರ ಕೋಟಿ ಹಣ ಇದ್ರೂ ಕೂಡ ಹಿರಿಯರನ್ನ ಕಂಡಾಗ ನಾವೇನ್ ಮಾಡ್ಬೇಕು ಅಂತಂದ್ರ ಅವ್ರಿಗೆ ಗೌರವವನ್ನ ಕೊಡುವಂತ ಸಂಸ್ಕಾರ ನಮ್ಮಲ್ಲಿ ಇರ್ಬೇಕು. ಎಷ್ಟೇ ಆಧುನಿಕತೆ ಇದ್ರೂ ಕೂಡ ನಮ್ಮ ಒಂದು ಎಷ್ಟೋ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನಾವು ಬಿಟ್ಟು ಹೋಗ್ಬಾರ್ದು ಅನ್ನುವಂಥದ್ದು. ಆಮೇಲೆ ನಾವ್ ಎಷ್ಟೋ ಡಿಗ್ರಿಗಳನ್ನ ಪಡೆದ್ರು ಕೂಡ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರ ಗುರುಗಳನ್ನ ಕಂಡ ತಕ್ಷಣ ನಾವ್ ಅವ್ರಿಗೆ ಭಯ ಭಕ್ತಿಯಿಂದ ಒಂದ್ ನಮಸ್ಕರಿಸುವಂತಹ ಒಂದು ಮನೋಭಾವ ನಮ್ಮಲ್ಲಿ ಬೆಳೆಬೇಕು ಅನ್ನುವಂಥದ್ದು. ಇನ್ನು ಅದೇ ರೀತಿಯಾಗಿ ನಾವ್ ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರು ಕೂಡ ಚಿಕ್ಕವರನ್ನ ಕಂಡಾಗ ಪ್ರೀತಿ, ವಿಶ್ವಾಸ, ಕಳಕಳಿಯನ್ನ ತೋರ್ಬೇಕು ಅನ್ನುವಂಥದ್ದು. ಇದು ಸಂಸ್ಕಾರದ ಭಾಗ ಅಂತ ನಾವ್ ಹೇಳ್ತೀವಿ. ಇನ್ನು ಅದೇ ರೀತಿಯಾಗಿ ಏನು ಅಂತಂದ್ರ ಎಷ್ಟೋ ಒಂದ್ ಸಂದರ್ಭಗಳಲ್ಲಿ ನಮ್ಮ ನಡವಳಿಕೆಯಲ್ಲಿ ನಾವೇನ್ ಮಾಡ್ಬೇಕಂದ್ರ ನಯ, ವಿನಯ, ನಾಜುಕುತನವನ್ನ ನಾವು ಬೆಳೆಸ್ಕೊಳ್ಬೇಕು. ಇನ್ನು ಅದೇ ರೀತಿಯಾಗಿ ಏನು ಅಂತಂದ್ರ ಇಲ್ಲಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಒಂದು ತಂದೆ ತಾಯಿ ಅವರ ಒಂದೇನು ಅಂತಂದ್ರ ತೊಂದರೆ ಆದಾಗ ಅಥವಾ ಅವರ ಆರೋಗ್ಯದ ಸಮಸ್ಯೆ ಆದಾಗ ಅವರನ್ನ ಮಕ್ಕಳಾಗಿ ನಾವ್ ಏನ್ ಮಾಡ್ಬೇಕಂದ್ರ ಜೋಪಾನ ಮಾಡ್ಬೇಕು. ಅವರನ್ನ ಏನು ಅಂತಂದ್ರ ಒಂದು ನೋಡ್ಕೊಳ್ಳುವಂತಹ ಒಂದು ವಿಚಾರವನ್ನ ಹೊಂದ್ಬೇಕು ಅನ್ನುವಂಥದ್ದು. ಇನ್ನು ಅದೇ ರೀತಿಯಾಗಿ ನಮ್ಮ ಒಂದು ಮಕ್ಕಳು ತಪ್ಪು ಮಾಡಿದಾಗ ಅವ್ರಿಗನ್ನ ಏನ್ ಮಾಡ್ಬೇಕಂತಂದ್ರ ನಾವು ಮೃದು ಮಾತಿನಿಂದ ಅವರ ಒಂದು ಒಳ್ಳೆಯ ಒಂದ್ ಮಾತಿನಿಂದ ಅವರನ್ನ ನಾವು ಪರಿವರ್ತಿಸುವಂತಹ ಕೆಲಸವನ್ನ ಮಾಡ್ಬೇಕು ಅನ್ನುವಂಥದ್ದು. ಇನ್ನ ನಮ್ಮ ಒಂದು ನಲ್ಮೆಯ ಮಗಳು ಏನಾದ್ರೂ ತಪ್ಪು ದಾರಿಗೆ ಹೋದಾಗ ಅವಳಿಗೆ ಏನ್ ಮಾಡ್ಬೇಕು ಅಂತಂದ್ರ ಒಳ್ಳೆಯ ಮಾತುಗಳಿಂದ, ಸದ್ವಿಚಾರಗಳಿಂದ ಅವರನ್ನ ಸರಿ ದಾರಿಗೆ ತರುವಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ಬೇಕು. ಅದೇ ರೀತಿಯಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಮಗ ಸಹಾಯ ಹಸ್ತವನ್ನ ಕೇಳ್ಕೊಂಡ್ ಬಂದಂತಹ ನಮ್ಮ ಸ್ನೇಹಿತರು ನಮಗ ಸಹಾಯ ಹಸ್ತವನ್ನ ಕೇಳ್ಕೊಂಡ್ ಬರ್ತಾರ. ಆ ಸಂದರ್ಭದೊಳಗ ನಮ್ಮ ಕೈಯಿಂದ ಆದಂತಹ ಸಹಾಯವನ್ನ ನಾವು ಅವ್ರಿಗೆ ಮಾಡ್ಬೇಕು ಅನ್ನುವಂಥದ್ದು. ಇನ್ನು ಅದೇ ರೀತಿಯಾಗಿ ಏನು ಅಂತಂದ್ರ
ನಮ್ಮ ಒಂದು ಸಣ್ಣ ಸಂಪಾದನೆ ಇರ್ತದ, ಆದ್ರೂ ಕೂಡ ನಮ್ಮ ನಡೆ ನುಡಿಯನ್ನ ಮೆಚ್ಕೊಂಡ್ಬಿಟ್ಟು ಇಷ್ಟಾನಿಷ್ಟವನ್ನೆಲ್ಲ ಒಪ್ಪಿಕೊಂಡು ಬಂದಂತಹ ಒಂದು ನಮ್ಮ ಹೆಂಡತಿಗೆ ಏನ್ ಮಾಡ್ಬೇಕು ಅಂತಂದ್ರ ಉದಾರ ಗುಣವನ್ನ ತೋರುವಂತಹ ಮನೋಭಾವ ನಮ್ಗಿರ್ಬೇಕು. ಅವರು ಕೂಡ ನಮ್ಮ ಒಂದು ಅರ್ಧಾಂಗಿ ಅನ್ನುವಂತಹ ಮನೋಭಾವದೊಂದಿಗೆ ಅವರೊಂದಿಗೆ ನಡ್ಕೊಳ್ಬೇಕು ಅನ್ನುವಂಥದ್ದು. ಇನ್ನು ಅದೇ ರೀತಿಯಾಗಿ ಈ ಸಂಸ್ಕಾರ ಅನ್ನುವಂಥದ್ದು ಬಹಳಷ್ಟು ಕಡೆಗೆ ನಾವು ನೋಡ್ತೀವಿ. ಯಾಕಂದ್ರೆ ನಮ್ಮ ಭಾರತದ ಸಂಸ್ಕೃತಿನೇ ಏನಪ್ಪಾ ಅಂತಂದ್ರ ಸಂಸ್ಕಾರದ ಭಾಗವಾಗಿದೆ. ಈ ಸಂಸ್ಕಾರ ಎಲ್ಲೆಲ್ಲದ ಅಂತ ನಾವು ಹುಡ್ಕೊಂಡು ಹೋದ್ವಿ ಅಂತಂದ್ರ ಬಹಳಷ್ಟು ಕಡೆಗೆ ಈ ಸಂಸ್ಕಾರ ಅನ್ನುವಂಥದ್ದು ನಾವಿಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಈ ಸಂಸ್ಕಾರವನ್ನ ನಾವಿಲ್ಲಿ ರೂಢಿಸ್ಕೊಳ್ತಾ ಹೋಗ್ಬೇಕು. ಹೀಗೆ ಸಂಸ್ಕಾರವನ್ನ ರೂಢಿಸ್ಕೊಂಡಾಗ್ಲೇನೆ ಏನು ಅಂತಂದ್ರ ನಮ್ಮ ಜೀವನ ಒಂದು ಉನ್ನತ ಹಂತಕ್ಕೆ ಹೋಗೋದಕ್ಕ ಸಾಧ್ಯ ಆಗತ್ತ. ಅದಕ್ಕೆ ಸಂಸ್ಕಾರಯುತವಾಗಿರುವಂತಹ ಒಂದು ಶಿಕ್ಷಣ ನಮಗಿಲ್ಲಿ ಸಿಗ್ಬೇಕು ಅನ್ನುವಂತಹ ಒಂದು ಗಂಭೀರವಾಗಿರುವಂತಹ ಒಂದು ವಿಚಾರವನ್ನ ಪ್ರಜ್ಞಾವಂತರು, ತಿಳುವಳಿಕೆಯನ್ನ ಹೊಂದಿದಂಥವ್ರು ಇಲ್ಲಿ ಮಾಡ್ತಾನೆ ಹೋಗ್ಬೇಕು. ಇದರಿಂದಾಗಿ ಏನು ಅಂತಂದ್ರ ಇಂದಿನ ಶಿಕ್ಷಣ ಮಗುವಿಗೆ ಒಳ್ಳೆಯ ಹಾದಿಯನ್ನ ಹಿಡಿಸುವಂತಹ ಒಂದು ಪ್ರಯತ್ನ ಮಾಡ್ಬೇಕು. ಯಾಕಂತಂದ್ರ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತ ಪ್ರತಿಯೊಂದು ಮಗು ಕೂಡ PUCಯ ನಂತರ ಏನಪ್ಪಾ ಅಂದ್ರೆ ಇವತ್ತ CET ನೀಟ್ ಅಂತ ಒಂದೇನು ಅಂತಂದ್ರ ಪರೀಕ್ಷೆಗಳನ್ನ ಎದುರಿಸುವಂತ ಸಂದರ್ಭದೊಳಗ ಮಗು ಏನಾದ್ರೂ ಅವ್ರಿಗೆ ಆ ಒಂದು ನೀಟ್ ಎಕ್ಸಾಮ್ ಅಥವಾ CET ಅನ್ನ ಪಾಸ್ ಆಗೋದಕ್ ಆಗಿಲ್ಲ ಅಂದ್ರ ಅಲ್ಲಿ ಮತ್ತೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಲಕ್ಷ ಹಣವನ್ನ ಕೊಟ್ಬಿಟ್ಟು ಮಗುವಿಗೆ ಮತ್ತೆ ಕೋಚಿಂಗ್ ಅನ್ನ ಇಡ್ತೀವಿ, ಮತ್ತೆ ಅವ್ರಿಗೆ ನಾವು ಶಿಕ್ಷಣವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ನೋಡ್ರಿ, ಬರೀ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ಮಗುವಿಗೆ ನಾವ್ ಏನ್ ಕೊಡ್ಬೇಕು ಅನ್ನುವಂಥದ್ದು ಯಾರು ವಿಚಾರ, ಬರೀ ಏನಪ್ಪಾ ಅಂದ್ರ ಅವ್ರಿಗೆ ಬರೀ ಅವ್ರನ್ನ ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು ಅನ್ನುವಂತಹ ಹಂಬಲದೊಂದಿಗೆ ಹೋಗ್ತಾ ಇದೀವಿ ಹೊರತಾಗಿ ಅವರ ಏನು ಅಂತಂದ್ರ ಅದ್ರ ಜೊತೆಗೆ ನಾವು ಸಂಸ್ಕಾರದ ಬೆನ್ನನ್ನ ಹತ್ತಾ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಸಂಸ್ಕಾರವನ್ನ ಮಗುವಿಗೆ ಒಂದು ಉತ್ತಮವಾಗಿ ಕೊಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡೋಣ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ಹಂಚ್ಕೊಳ್ತಾ ನನಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಶ್ರೀಮತಿ ಸವಿತಾ ಕಲ್ಕೆರೆ ಪ್ರೌಢಶಾಲಾ ಶಿಕ್ಷಕಿಯರು ಶಿಕ್ಷಣ ಮತ್ತು ಸಂಸ್ಕಾರದ ಬಗ್ಗೆ ಬಹಳ ಮಾರ್ಮಿಕ ನಮಗೆ ತಿಳಿಸಿಕೊಟ್ಟರು.